ನಮಸ್ಕಾರ. ವೈದೀಶ್ವರನ್ ಕೋವಿಲ್ ಮಹಾಶಿವನಾಡಿ ಜ್ಯೋತಿಷ ಮುಖ್ಯ ಕಚೇರಿಯಿಂದ ಡಾಕ್ಟರ್ ಎ ಶಿವಸ್ವಾಮಿ ಮಾತಾಡ್ತಾ ಇದ್ದೀನಿ. ಮಹಾಶಿವನಾಡಿ ಜ್ಯೋತಿಷ ಸಂಬಂಧಪಟ್ಟ ಒಂದು ಸಣ್ಣ ಪುಟ್ಟ ಇಂಟ್ರೊಡ್ಯೂಸಿಂಗ್ ಏನಂದ್ರೆ, ನೀವು ಮಹಾಶಿವನಾಡಿ ಫಲಗಳನ್ನು ತೆರಲಿಕ್ಕೆ ಮುಂದೆ ಬರ್ತಾ ಇದ್ದೀರಾ. ಅದರಿಂದ ಈ ಮಾಹಿತಿಗಳನ್ನು ನಮ್ಮನ್ನ ನೀವು ಭೇಟಿಯಾದ್ರೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ವಿಶೇಷವಾಗಿ ಆ ಕಾರ್ಯ ಮುಗಿತದೆ ಎನ್ನುವಂತ ಈ ಒಂದು ಸಣ್ಣ ಪ್ರಯತ್ನ. ಈ ಒಂದು ಮಹಾಶಿವನಾಡಿ ಜ್ಯೋತಿಷ ಬಗ್ಗೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮಹಾಶಿವನಾಡಿ ಅಂದ್ರೆ ಶಿವ ಪರಮಾತ್ಮದಿಂದ ಪಾರ್ವತಿಗೆ ಉಪದೇಶ ಮಾಡಿಸಿ, ತದನಂತರ ಪಾರ್ವತಿಯಿಂದ ಬ್ರಹ್ಮಕ್ಕೆ ಉಪದೇಶ ಹಾಕಿ, ತದನಂತರ ಬ್ರಹ್ಮದಿಂದ ಮಹರ್ಷಿಗಳಿಗೆ ಉಪದೇಶಿಕವಾಗಿ, ತದನಂತರ ಮಹರ್ಷಿಗಳಿಂದ ಜನರಿಗೆ ಹೇಳಲಾಗಿದೆ. ಈ ಫಲಗಳು ಯಾವ್ಯಾರಿಗೋಸ್ಕರ ಬರೆದಿದ್ದಾವೋ ಅವರು ನಮ್ಮಲ್ಲಿ ಭೇಟಿಯಾಗಿ ಕೆಲವೊಂದು ಕಾಲ ಅವಕಾಶ ಒಳಗೆ ಬಂದು ಅವರು ನಾಡಿ ಜ್ಯೋತಿಷ ಫಲಗಳನ್ನು ತಿಳಿದುಕೊಳ್ತಾರೆ ಅಂತೇಳಿ ಸತ್ಯ. ಆ ರೀತಿ ಮಹಾಶಿವನಾಡಿ ಇರ್ಬೋದು ಅಂದ್ರೆ ಹಲವಾರು ಸಾವಿರ ವರ್ಷಗಳು ಮುಂಚೆ ಬರೆದು ಕೊನೆಗೆ ತಂಜಾವೂರು ಮಾಡಿದಂತ ಸರಭೋಜಿ ರಾಜರ ಕಡೆಯಿಂದ ಅಂದ್ರೆ 1800 ವರ್ಷ ಕೆಳಗೆ ಬಂದಿದಂತ ತಂಜಾವೂರು ಸರಭೋಜಿ ರಾಜರಿಂದ ರೀಕಾಪಿ ಮಾಡಲಾಗಿದೆ. ಈ ರೀಕಾಪಿ ಅನ್ನೋದು ಪ್ರತಿಯೊಂದು ಆಡಳಿತ ಮಾಡುವಂತ ರಾಜರಿಗೋಸ್ಕರ ಅವರು ಇಷ್ಟ ಪ್ರಕಾರ ಮೊದಲನೇ ಆರಂಭಿಕದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ, ತದನಂತರ ಪ್ರತಿ ಒಂದೊಂದು ಭಾಷೆಯಿಂದ ಬದಲಾವಣೆ ಆಗಿ ಕೊನೆಯಾಗಿ ಶುರುವಾಗಿದ್ದಂತ ತಮಿಳ್ ಭಾಷೆಯಲ್ಲಿ ಅದು ಬರೆದಲಾಗಿದೆ ಎನ್ನುವುದು ಇದರ ಶ್ರಪಾಂಶ. ಏನಂದ್ರೆ ಇದು ಶುರು ಅನ್ನೋದು ತಮಿಳಲ್ಲೇ ಆಗಿದೆ. ಆ ಒಂದು ತಮಿಳ್ ಮೇಲೆ ಇರುವಂತಹ ಒಂದು ವಿಶ್ವಾಸ ಹೊಂದಿರುವಂತ ಸರಭೋಜಿ ರಾಜರು ಈ ಮಹಾಶಿವನಾಡಿ ಜ್ಯೋತಿಷ ಫಲಗಳನ್ನು ನಿಮಗೆ ತಮಿಳ್ ಭಾಷೆಯಲ್ಲೇ ರೀಕಾಪಿ ಮಾಡಿ ಬಿಟ್ಟಿದ್ದಾರೆ. ಈ ಮಹಾಶಿವನಾಡಿ ಜ್ಯೋತಿಷ ಅನ್ನೋದು ಜನರಿಗೆ ದಾರಿ ತೋರಿಸಲಿಕ್ಕೋಸ್ಕರ ಶುರುವಾಗಿದೆ. ಏನಂದ್ರೆ ಈ ದಾರಿ ತೋರಿಸುವ ಒಂದು ಮೂಲಕವಾಗಿ ಪ್ರತಿಯೊಂದು ಜೀವನಕ್ಕೆ ಅವರು ಮಾಡುವಂತ ಕೆಲವೊಂದು ಗುರಿಗಳನ್ನ ತಿಳಿದುಕೊಳ್ಳಿಕ್ಕೋಸ್ಕರ ಯಾವುದೋ ಒಂದು ದುರಾಸೆ ಇಲ್ಲದೆ ಜೀವನ ಮಾಡಿಸಿ ಪುನರ್ಜನ್ಮ ತೆಗೆದಾಗೆ ಇರೋದು ಮಹರ್ಷಿಗಳನ್ನ ಆಸೆ. ಆ ಒಂದು ವಿಶೇಷ ಆಸೆಯಿಂದ ಬರೆದಿಟ್ಟಿದಂತ ಮಹಾಶಿವನಾಡಿ ಜ್ಯೋತಿಷ ಅನ್ನೋದು ಎಂಬುದು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಿಮ್ಮ ಬಲಗೈ ಹೆಬ್ಬೆಟ್ಟು ವರಗಳನ್ನು ಕಾಪಿ ಬೇಕಾಗಿದೆ. ಗಂಡಸರು ಅಂದ್ರೆ ಬಲಗೈ, ಹೆಂಗಸರು ಅಂದ್ರೆ ಎಡಗೈ, ಹೆಬ್ಬರಳು ರೇಖೆಯನ್ನ ಕೊಡಬೇಕಾಗಿದೆ. ಆ ರೀತಿ ಕೊಟ್ಟಿದಂತ ರೇಖೆಯನ್ನು ಪ್ರತಿಯೊಂದು ರೇಖೆಗಳು 108 ಸಲ ಹೆಬ್ಬೆಟ್ಟು ವೆರೈಟಿಗಳನ್ನು ಕೊಟ್ಟಿದ್ದಾವೆ. ಈ ಕೊಟ್ಟಿದಂತ ಹೆಬ್ಬಟ್ಟಿಗೆ ಸಂಬಂಧಪಟ್ಟ ತಾಳಗಿರಿ ಕಟ್ಟುಗಳು ನಮ್ಮ ಕಡೆ ಇದ್ದಾವೆ. ನಮ್ಮ ಹತ್ರ ಇರುವಂತ ಗರಿ ಇಲಾಖೆಗಳ ಮೂಲಕವಾಗಿ ನಿಮ್ಮ ಭವಿಷ್ಯವನ್ನು ನೀವೇ ಹುಡುಕಾಡಿ ತೆಗೆದು ತಿಳಿದುಕೊಳ್ಳಬೇಕಾಗಿದೆ. ಆ ಪತ್ರವನ್ನು ತೆಗೆದು ಹೇಳಲಿಕ್ಕೆ ನಿಮಗೆ ನಾವು ಸಹಕಾರಿಯಾಗಿ ಇರ್ತೀವಿ. ಹೇಗೆ ಅಂದ್ರೆ ಆ ಗರಿಯಲ್ಲಿರುವಂತ ಶ್ಲೋಕಗಳನ್ನ ಓದಿಸಿ ಅದರಲ್ಲಿರುವಂತ ಅರ್ಥಗಳನ್ನು ನಾವು ತಿಳಿದು ಹೇಳ್ತೀವಿ. ಓದಿ ತಿಳಿದುಕೊಳ್ಳುವಂತ ನಮ್ಮಿಂದ ನಿಮಗೆ ಅದು ಬಂದು ಸೇರುತ್ತದೆ. ಆ ರೀತಿ ಹೇಳುವಂತ ಫಲಗಳು ಅನ್ನೋದು ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿ ಇರುತ್ತದೆ. ಮೊದಲನೆಯದಾಗಿ ನಿಮ್ಮ ಒಂದು ಸಹಕಾರದಿಂದ ನಿಮ್ಮ ಮೊದಲನೇ ಕಾಂಡವನ್ನು ನಾವು ತೆಗೆದು ಹೇಳ್ತೀವಿ. ಪ್ರತಿಯೊಂದು ಪತ್ರವನ್ನು ನಾವು ಓದಿ ಹೇಳ್ಬೇಕಾದ್ರೆ ಹೌದು ಇಲ್ಲ ಎನ್ನುವಂತ ಒಂದು ನಿಮ್ಮ ವರಗಳನ್ನು ನಾವು ನೀವೇ ಹುಡುಕಾಡಬೇಕು. ಅದೆಲ್ಲವೂ ನಿಮ್ಮ ಸಂಬಂಧಪಟ್ಟ ವರಗಳೆಲ್ಲ ಒಂದೇ ಗರಿಯಲ್ಲಿ ಸಿಗಬೇಕಾಗಿದೆ. ಆ ಪತ್ರವನ್ನು ತೆಗೆದು ಆ ಪತ್ರದಲ್ಲಿರುವಂತಹ ವಿಷಯಗಳನ್ನು ಭವಿಷ್ಯ ಕಾಲ ಫಲಗಳನ್ನು ಓದಿ ಹೇಳಲಾಗಿದೆ. ಆ ಒಂದು ಫಲಗಳನ್ನು ಭವಿಷ್ಯ ಕಾಲಗಳಲ್ಲಿ ನಿಮ್ಮ ಸಂಬಂಧಪಟ್ಟ ವರಗಳನ್ನು ಸಾಮಾನ್ಯವಾಗಿ ಭವಿಷ್ಯವಾಗಿ ನಿಮ್ಮ ವಿಷಯಗಳನ್ನು ನಾವು ಓದಿ ಹೇಳ್ತೀವಿ. ತದನಂತರ 16 ಭಾವವಾಗಿ ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಆ 16 ಭಾವಗಳನ್ನು ಒಂದೊಂದು ಫಲಗಳನ್ನು ಅಂದ್ರೆ ಮದುವೆ ಸಂಬಂಧಪಟ್ಟ ವಿಷಯಗಳನ್ನು, ವ್ಯಾಪಾರ ಉದ್ಯೋಗ ಸಂಬಂಧಪಟ್ಟ ವಿಷಯಗಳನ್ನು, ಮಗುವು ಆಗಿಲ್ಲದ ವಿಷಯಗಳ ಬಗ್ಗೆನು ಈ ರೀತಿ 16 ಭಾವಗಳನ್ನು ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಆ ಭಾವಗಳು ಡಿವೈಡ್ ಮಾಡಿ ಇಟ್ಟಿರೋದು ಆ ಭಾವಗಳಿಗೆ ನಿವೃತ್ತಿ ದೋಷಗಳು ನಿವಾರಣೆ ಮಾಡ್ಲಿಕ್ಕೋಸ್ಕರ ಹೇಗೆ ಮಾಡಬೇಕು ಎಂಬ ವಿಷಯಗಳನ್ನು ನಾಡಿಯಲ್ಲಿ ತಿಳಿದು ಇಟ್ಟಿದೆ. ಈ ರೀತಿ ನಿಮ್ಮ ಫಲಗಳು ತೆರಲಿಕ್ಕೋಸ್ಕರ ನೀವು ಮಾತ್ರ ಅಲ್ಲ, ಕಿಮು ಅಂದ್ರೆ ಕ್ರಿಸ್ತು ಹುಟ್ಟಿಕಿನ ಮುಂಚೆ 5ನೇ ಶತಮಾನ ವರ್ಷಗಳ ಹಿಂದೆ ಜೀವಿಸಿದಂತ ಬುದ್ಧ ಮಹರ್ಷಿ ಅವರಿಂದ 16ನೇ ಶತಮಾನ ವರ್ಷಗಳಿಂದ ಜೀವನ ಮಾಡಿಸಿದಂತ ಅಕ್ಬರ್ ಮಹಾರಾಜರವರೆಗೆ ಬಂದು ಗೆಲ್ತು ಹೋಗಿದಂತ ಹಲವಾರು ದೊಡ್ಡ ಹಿರಿಯರು, ಅದರಲ್ಲಿ ಮುಖ್ಯವಾಗಿ ಕುಮಾರಿ ಜಯಲಲಿತಾ, ಈ ರೀತಿ ಹಲವಾರು ದೊಡ್ಡ ಹಿರಿಯರು ಈ ಒಂದು ನಾಡಿ ಜ್ಯೋತಿಷ ಮೂಲಕವಾಗಿ ಫಲಗಳು ಅವರು ಅನುಭವಿಸಿದ್ದಾರೆ. ಭವಿಷ್ಯ ಕಾಲಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವಂತ ಒಂದು ಆಸೆಯಿಂದ ಮಾನವ ಜಾತಿ ಅವರವರು ತಿಳಿದುಕೊಳ್ಳಬೇಕಂತ ಮುಖ್ಯ ಆಸೆಯಾಗಿದೆ. ಆ ರೀತಿ ಆ ಮಹಾಶಿವನಾಡಿ ಜ್ಯೋತಿಷ ಸಂಬಂಧವಾಗಿ
ನಿಮಗೆ ದಾರಿ ತೋರಿಸಲಿಕ್ಕೋಸ್ಕರವಾಗಿ, ಉತ್ಸಾಹ ಮಾಡ್ಲಿಕ್ಕೋಸ್ಕರವಾಗಿ, ನಿಮ್ಮ ಗುರಿ, ನೀವು ಯಾವ ಗುರಿಯನ್ನ ಸೆಲೆಕ್ಟ್ ಮಾಡಬೇಕು ಎನ್ನುವ, ನಿಮ್ಮ ಗುರಿಯನ್ನು ಹೇಗೆ ಹೋಗಿ ಗೆದ್ದಬೇಕು, ಅದಕ್ಕೆ ನೀವು ಸರಿಯಾದವರ, ಆ ಒಂದು ವಿಶೇಷವಾದ ವಿಷಯವನ್ನು ನೀವು ಹೇಗೆ ಬೆಳೆಸ್ಕೊಳ್ಳಬೇಕು ಎನ್ನುವಂತ ಒಂದು ಯುಕ್ತಿಯನ್ನು, ಈ ಒಂದು ವಿಶೇಷವಾದ ಯುಕ್ತಿಗಳನ್ನು ನೀವು ತಿಳಿದುಕೊಂಡು ಆ ಮಹಾಶ್ವನಾಡಿಯಲ್ಲಿ ನೀವು ತಿಳಿದುಕೋಬಹುದು. ಹೀಗೆ ಈ ಮಹಾಶ್ವನಾಡಿಯಲ್ಲಿ, ಈ ವೈದೀಶ್ವರ ಗೋಯಿಲಲ್ಲಿ ನಮ್ಮಿಂದ ಇದು ಓದಿ ಹೇಳಲಾಗಿದೆ. ನಮ್ಮ ಕುಟುಂಬ ಅಂದ್ರೆ 5ನೇ ಪಾರಂಪರ್ಯವಾಗಿ ಈ ನಾಡಿ ಜ್ಯೋತಿಷ ಅನ್ನೋದು 250 300 ವರ್ಷಗಳು ಓದಿ ಹೇಳ್ತಾ ಇದ್ದೀವಿ. ನಮ್ಮ ಪಾರಂಪರ್ಯ ಅನ್ನೋದು ತಿರುವಳ್ಳುವರ್ ಕುಲದಿಂದ ಪಾರಂಪರ್ಯವಾಗಿದೆ. ಈ ಒಂದು ತಾಳೆಗಿರಿ ಪತ್ರಗಳನ್ನು ಆ ಕಾಲಗಳಲ್ಲಿ ಬಾಳಿದಂತ ಸರಭೋಜಿ ರಾಜರ ಕಡೆಯಿಂದ, ಅಂದ್ರೆ ಜ್ಯೋತಿಷ ಹೇಳಿ ಜ್ಯೋತಿಷ ಸಂಬಂಧವಾಗಿ ಬೇರೆಯವರಿಗೆ ದಾರಿ ತೋರಿಸ್ಕೊಟ್ಟಿದೆ ಅಂತ ನಮ್ಮ ಹಿರಿಯರಿಂದ ಆ ತಾಳೆಗಿರಿ ಪತ್ರಗಳನ್ನು ಅವರಿಗೆ ಕೊಟ್ಟು ಪಾರಂಪರ್ಯವಾಗಿ ನಮ್ಮ ಕಡೆಯಿಂದ ಓದಿ ಹೇಳಲಾಗಿದೆ. ಇದರದ್ದು ಮುಖ್ಯವಾದ ವಿಷಯ ಏನಂದ್ರೆ, ಹಲವಾರು ವಿಶೇಷವಾದ ವಿಷಯಗಳು ಸೈನ್ಸ್ ಸಂಬಂಧವಾಗಿ, ಬಾಣಶಾಸ್ತ್ರಗಳಿಗೆ ಸಂಬಂಧಪಟ್ಟ ತಾಳೆಗಿರಿ ಎಲ್ಲವೂ ಇದಕ್ಕಿಂತ ಮುಂಚೆ ಇದ್ದ ರಾಜರ ಕಡೆಯಿಂದ, ಬ್ರಿಟಿಷ್ ರಾಜರಿಂದ ಅದು ಎತ್ತೋಗಿ ಹೊರಟೋಗಿದ್ದಾರೆ. ಈ ಒಂದು ವಿಷಯಗಳು ಸಹ ನಮಗೆ ಗಾದೆ ಮಾತಿಂದ ಗೊತ್ತಾಗಿದೆ. ಈ ಒಂದು ಮಹಾಶ್ವನಾಡಿ ಅನ್ನೋದು ನೀವು ತಿಳಿದುಕೊಳ್ಳಿಕ್ಕೋಸ್ಕರ ಈಗ ಹಲವಾರು ಟೆಕ್ನಾಲಜಿ ಮೂಲಕವಾಗಿ, ವಾಟ್ಸಪ್ ಮೂಲಕವಾಗಿ, ಆನ್ಲೈನ್ ಮೂಲಕವಾಗಿ, ವೆಬ್ಸೈಟ್ ಮೂಲಕವಾಗಿ ಈ ಒಂದು ವಿಶೇಷ ದಾರಿ ಅನ್ನೋದು ಹಲವಾರು ದಾರಿಯಲ್ಲಿ ನೀವು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ಸಹ ಈ ಒಂದು ಫಲಗಳನ್ನು ನೀವು ಸತ್ಯವಾಗಿ ತಿಳಿದುಕೊಳ್ಳಬಹುದು. ಎದುರೇ ಬರೋದು ತುಂಬಾ ವಿಶೇಷ. ಮಾರಾಗಿ ಬರ್ಲಿಕ್ಕೆ ಆಗಿಲ್ಲದವರು ಆನ್ಲೈನ್ ಮೂಲಕವಾಗಿ ತಿಳ್ಕೊಳ್ಳಬಹುದು. ಈ ಮಹಾಶಿವನಾಡಿ ಜ್ಯೋತಿಷ ಎಂಬುದು ಹಲವಾರು ರೀತಿಯಾಗಿ ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಮಹಾಶಿವ ದುರ್ಲಿಯ ನಾಡಿ, ಮಹಾಶಿವ ಸೂಕ್ಷ್ಮ ನಾಡಿ, ಮಹಾಶಿವ ಅತಿ ಸೂಕ್ಷ್ಮ ನಾಡಿ, ಈ ರೀತಿ 5ಕ್ಕೂ ಮೇಲ್ಪಟ್ಟ ಡಿವೈಡ್ ಆಗಿ ಮಾಡಿ ಇಟ್ಟಿದ್ದೀವಿ. ಪ್ರತಿಯೊಂದು ಡಿವಿಷನ್ಸ್ ತುಂಬಾ ಟೆಕ್ನಿಕಲ್ ಆಗಿ ವಿಶೇಷವಾದ ಫಲಗಳನ್ನು ಓದಿ ಹೇಳಲಾಗಿದೆ. ನಿಮಗೆ ಯಾವ ಫಲಗಳು ಬೇಕಾಗಿದೆಯೋ, ನಿಮಗೆ ಬೇಕಾಗಿದಂತ ಸೇವೆಯನ್ನು ನಾವು ಮಾಡಿಸಿ ನಿಮ್ಮನ್ನ ಖುಷಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ಆದ್ರೆ ಇದಕ್ಕೆ ನಿರ್ಣಯ ಮಾಡಿಸಂತ ಕಟ್ಟಣ ಅನ್ನೋದು ಸ್ವಲ್ಪ ವ್ಯತ್ಯಾಸವಾಗಿರ್ತದೆ. ಆ ಒಂದು ಚೇಂಜಸ್ ಮಾಹಿತಿಗಳಿಗೂ ತಿಳಿದುಕೊಳ್ಳಿಕ್ಕೋಸ್ಕರ ನೀವು ನಮಗೆ ಫೋನ್ ಮಾಡಿ, ಫೋನ್ ಅಲ್ಲಿ ನೀವು ತಿಳ್ಕೊಳ್ಬಹುದು. ವಿಶೇಷವಾಗಿ 04364279463 ನಂತರ 9362227779 ಈ ಅಂಕೆಗಳಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಭವಿಷ್ಯ ವಿಶೇಷವಾದ ಫಲಗಳನ್ನು, ಆ ಫಲಗಳನ್ನು ನೀವು ತಿಳಿದುಕೊಳ್ಳುವ ಮೂಲಕವಾಗಿ ನಿಮ್ಮ ಭವಿಷ್ಯ ಕಾಲವನ್ನು ನೀವು ಸರಿಯಾಗಿ ಮಾಡಿಸ್ಕೋಬಹುದು. ಈ ರೀತಿ ಮಹಾಶಿವನಾಡಿ ಓದಿ ಹೇಳಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಜ್ಯೋತಿಷ ಅನ್ನೋದು ವ್ಯಾಪಾರ ರೀತಿಯಲ್ಲಿ ಬದಲಾವಣೆ ಆಗಿ ಈ ವೈದೀಶ್ವರ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಇಲ್ಲಿ ಬಂದು ಇಳಿದ ನಂತರ ಇಲ್ಲಿ ಬನ್ನಿ ಅಂತ ನಾವು ನಿಮ್ಮ ಕಟ್ಟಣವನ್ನು ಕಡಿಮೆ ಮಾಡಿ ಓದಿ ಹೇಳ್ತೀವಿ. ಆ ರೀತಿ ಬೇರೆ ಊರಿಂದ ಬರುವಂತ ಕೆಲವೊಂದು ಬೇರೆ ಕಸ್ಟಮರ್ಸ್ ಅನ್ನ ಮೈಂಡ್ ಡೈವರ್ಟ್ ಮಾಡಿಸಿ ಅವರಿಗೆ ಮನಸ್ಸು ಕಷ್ಟ ಆಗುವಂತ ರೂಪದಲ್ಲಿ ಕೆಲವೊಂದು ಸಂಕಟಗಳನ್ನ ಮಾಡಿಸ್ತಾ ಇದ್ದಾರೆ ಅಂತೇಳಿ ನಾವು ಕೇಳಿಪಟ್ಟಿದೀವಿ. ಆ ರೀತಿ ಬರೋರೇ ನೀವೇ ಅವರಿಂದ ಹುಷಾರಾಗಿ ನೀವೇ ಕಾಪಾಡಿಕೊಂಡು ನಮ್ಮ ಆಫೀಸ್ಗೆ ಭೇಟಿ ಹಾಕ್ಬೇಕು. ಅದು ಮಾತ್ರ ವಿಶೇಷ ಅಲ್ಲ, ಈ ನಮ್ಮ ವೈದೀಶ್ವರ ದೇವಸ್ಥಾನ ಮಂಗಳ ಕುಜ ಗ್ರಹ ಸಂಬಂಧಪಟ್ಟ ವಿಶೇಷವಾದ ಸ್ಥಳ. ಆ ದೇವರ ಹೆಸರು ಶ್ರೀ ವೈದ್ಯನಾಥ ಸ್ವಾಮಿ, ಶ್ರೀ ಸೆಲ್ವಮುತ್ತು ಕುಮಾರನ್ ಎನ್ನುವ ಹೆಸರು ಸುಬ್ರಹ್ಮಣ್ಯ ದೇವರ ಹೆಸರು. ದೇವಿ ಹೆಸರು ಶ್ರೀ ತಯ್ಯಲ್ ನಾಯಕ್. ಈ ಒಂದು ಶಕ್ತಿಯಾಗಿರುವಂತಹ ಮಂಗಳ ಕುಜ ದೇವಸ್ಥಾನ, ಜಾತಕದಲ್ಲಿರುವಂತಹ ಕುಜ ದೋಷಗಳನ್ನು ನಿವರ್ತಿ ಮಾಡಿಸುವಂತ ಈ ಒಂದು ಸ್ಥಳಕ್ಕೆ ಮುಖ್ಯ ಕಚೇರಿಗೂ ಯಾವುದೇ ಒಂದು ಸಂಬಂಧ ಅನ್ನೋದು ಇಲ್ಲ ಅಂತ ನಾವು ಹೇಳ್ಕೊಳ್ತಾ ಇದೀವಿ. ಇದರಿಂದ ನಾಡಿ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಾಡಿ ಜ್ಯೋತಿಷ ವರಗಳು ನೀವು ತಿಳಿದುಕೊಳ್ಳಬೇಕು ಅಂದ್ರೆ, ನಮ್ಮ ಅನುಭವದ ವಿಶೇಷಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ರೆ ಶಿವಸ್ವಾಮಿ ಆರುಮುಗಂ ಎನ್ನುವಂತ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. www.srisivanaadi.com ಎನ್ನುವ ವೆಬ್ಸೈಟ್ ಅನ್ನ ನೀವು ನೋಡ್ರಿ. ಹಲವಾರು ವಿಷಯಗಳನ್ನು ನೀವು ತಿಳಿದುಕೋಬಹುದು. ಆ ರೀತಿ ಬರೋಕ್ಕಿಂತ ಮುಂಚೆ ಫೋನ್ ಮೂಲಕವಾಗಿ ಅಪಾಯಿಂಟ್ಮೆಂಟ್ ತಗೊಂಡು ಬರೋದು ಉತ್ತಮ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಮುಖ್ಯ ಕಚೇರಿ ನಡೆಸ್ತಾ ಇರ್ತದೆ. ಜನರು ಈ ವಿಡಿಯೋವನ್ನ ಸಂಪೂರ್ಣವಾಗಿ ತಿಳಿದುಕೊಂಡು, ಸಂಪೂರ್ಣವಾದ ವಿಷಯಗಳನ್ನ ತಿಳಿದುಕೊಂಡು, ಒಳ್ಳೆ ಫಲಗಳನ್ನ ತಿಳಿದುಕೊಂಡು, ಕೆಟ್ಟ ಫಲಗಳನ್ನ ಬಿಡಿಸಿ ದಾರಿನ ತಿಳಿದುಕೊಂಡು, ಒಳ್ಳೆ ಫಲಗಳನ್ನ ನೀವು ಹೆಚ್ಚಿಸಿಕೊಂಡು ದಾರಿನ ತಿಳಿದುಕೊಂಡು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಜೀವನ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದ ಶುಭಾಶಯಗಳನ್ನು ಹೇಳ್ತಾ ಇದ್ವಿ. ನಮಸ್ಕಾರ.
Do you want to know more about your personal Nadi predictions? Please contact the address above.